ಈಶ್ವರಪ್ಪನವರು ತಮ್ಮ ಅಸ್ತಿತ್ವಕ್ಕಾಗಿ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಅಂತ ಮಾಜಿ ಡಿಸಿಎಂ ಆಗಿರುವಂತಹ ಕೆಎಸ್ ಈಶ್ವರಪ್ಪನವರು ಈಗಾಗಲೇ ರಾಜ್ಯ ರಾಜಕೀಯದಿಂದ ರಾಜಕಾರಣದಿಂದ ಅಂತರ ಕಾಪಾಡಿಕೊಂಡಿದ್ದಾರೆ ಬಿಜೆಪಿಯಿಂದ. ಬಾಗಲಕೋಟೆಯಲ್ಲಿ ಈಗ ಕ್ರಾಂತಿವೀರ ಬ್ರಿಗೇಡ್ ಪೂರ್ವಭಾವಿ ಸಭೆಗೆ ಮುಂದಾಗಿದ್ದಾರೆ. ನವನಗರದ ಕಾಳಿದಾಸ ಕಲ್ಯಾಣ ಮಂಟಪದಲ್ಲಿ ಈ ಸಭೆ ನಡೆಯುತ್ತೆ. ಉತ್ತರ ಕರ್ನಾಟಕದ ಕೆಲ ಸ್ವಾಮೀಜಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆಯಂತೆ. ಈಶ್ವರಪ್ಪ ಆಪ್ತ ವಲಯದ ಎಲ್ಲರೂ ಕೂಡ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗ್ತಾರಂತೆ. ಫೆಬ್ರವರಿ 4ನೇ ತಾರೀಕು ಬಸನ ಬಾಗೇವಾಡಿಯಲ್ಲಿ ಈ ಬೃಹತ್ ಸಮಾವೇಶ ನಡೆಸೋದಕ್ಕೆ ಈಶ್ವರಪ್ಪನವರು ಸಜ್ಜಾಗ್ತಾ ಇದ್ದಾರೆ. ಸಭೆಯಲ್ಲಿ ಕೆನ್ನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಎಲ್ಲ ಜಾತಿ ಎಲ್ಲ ಪಕ್ಷದ ನಾಯಕರನ್ನು ಸೇರಿಸಿ ಸಭೆ ನಡೆಸೋದಕ್ಕೆ ಅಂತ ಪ್ಲಾನ್ ಮಾಡಲಾಗ್ತಾ ಇದೆ. ಮಾಜಿ ಡಿಸಿಎಂ ಆಗಿರುವಂಥ ಮಾಜಿ ಸಚಿವ ಆಗಿರುವಂಥ ಕೆಎಸ್ ಈಶ್ವರಪ್ಪನವರು ಈಗಾಗಲೇ ಬಿಜೆಪಿಯಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಈಗ ಅವರು ಒಂದು ಕ್ರಾಂತಿವೀರ ಬ್ರಿಗೇಡ್ ಸ್ಥಾಪನೆಗೆ ಅಂತ ಮುಂದಾಗ್ತಾ ಇದ್ದಾರೆ. ಅದರ ಮೂಲಕ ತಾವು ಕೂಡ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಬೇಕು ಅಂತ ಈಗಾಗಲೇ ಕೆಲವರು ಅಸಮಾಧಾನಗೊಂಡಿರುವಂಥ ನಾಯಕರಿರ್ತಾರೆ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನಿತರ ಯಾವುದೇ ಪಕ್ಷ ಇರ್ಬೋದು, ಅಂತಹ ನಾಯಕರನ್ನು ಕೂಡ ಈ ಸಭೆಗೆ ಆಹ್ವಾನ ಕೊಟ್ಟಿದ್ದಾರಂತೆ. ಅವರು ಕೂಡ ಬರೋ ಸಾಧ್ಯತೆ ಇದೆ. ಜೊತೆಗೆ ಕೆಲವೊಂದಷ್ಟು ಸ್ವಾಮೀಜಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರಂತೆ. ಉತ್ತರ ಕರ್ನಾಟಕದ ಕೆಲ ಸ್ವಾಮೀಜಿಗಳು ಭಾಗಿಯಾಗಿ ಅವರಿಂದ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೊಳ್ತಾರೆ ಕೆಎಸ್ ಈಶ್ವರಪ್ಪನವರು. ಫೆಬ್ರವರಿ 4ನೇ ತಾರೀಕು ಬಸನ ಬಾಗೇವಾಡಿಯಲ್ಲಿ ಈ ಬೃಹತ್ ಸಮಾವೇಶ ಜರುಗುತ್ತೆ. ಬಾಗಲಕೋಟೆಯಲ್ಲಿ ಈ ಕ್ರಾಂತಿವೀರ ಬ್ರಿಗೇಡ್ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗ್ತಾ ಇದೆ. ಈ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಕೆಎಸ್ ಈಶ್ವರಪ್ಪನವರ ಮುಂದಿನ ನಡೆ ಏನಾಗಿರುತ್ತೆ, ಅದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಂತರ ಕಾಪಾಡಿಕೊಂಡಿರುವಂತಹ ಕೆಎಸ್ ಈಶ್ವರಪ್ಪನವರು ಈ ರೀತಿ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಈಗಾಗಲೇ ಕೆಎಸ್ ಈಶ್ವರಪ್ಪನವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಸಾಕಷ್ಟು ನಾಯಕರನ್ನ ಭೇಟಿ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಕ್ರಾಂತಿವೀರ ಬ್ರಿಗೇಡ್ ಕರ್ನಾಟಕದ ಪೂರ್ವಭಾವಿ ಸಭೆಗೂ ಕೂಡ ಸಿದ್ಧತೆ ನಡೀತಾ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಜೊತೆಗೆ ಕೆಲವರು ಸ್ವಾಮೀಜಿಗಳು ಕೂಡ ಬರ್ತಾರಂತೆ. ಸಭೆಯ ರೂಪುರೇಷೆ ಹೇಗಿರುತ್ತೆ? ಸೌಖ್ಯ, ಖಂಡಿತ ಬಿಜೆಪಿ ಈಶ್ವರಪ್ಪ ಕಡೆಗಣೆಯಲ್ಲಿ ಸಾಕಷ್ಟು ಒಂದು ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕವನ್ನ ಮೇನ್ ಟಾರ್ಗೆಟ್ ಮಾಡುವುದರ ಮೂಲಕವಾಗಿ ಏನು ಬ್ರಿಗೇಡ್ ಅನ್ನ ಈ ಹಿಂದೆ ಕೂಡ ಸ್ಥಾಪನೆ ಮಾಡಿದ್ರು. ಅದೇ ಸ್ಥಾಪನೆಗೋಸ್ಕರವಾಗಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಏನು ಯುವ ಬ್ರಿಗೇಡ್ ಅನ್ನ ಹುಟ್ಟಾಕುವಂತ ಕೆಲಸವನ್ನ ಮೊದಲು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇಂದು ಕೂಡ ಕ್ರಾಂತಿವೀರ ಬ್ರಿಗೇಡ್ ಕರ್ನಾಟಕ ಪ್ರತ್ಯೇಕ ಪೂರ್ವಭಾವಿ ಸಭೆಯನ್ನ ಕೂಡ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಬಿಜೆಪುರ ಭಾಗದಲ್ಲಿ ಬಸನ್ ಬಾಗೇವಾಡಿಯಲ್ಲಿ ಫೆಬ್ರವರಿ 4ರಂದು ನಡೆಯುವಂತ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಇವತ್ತು ಸಭೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಮುಖ್ಯವಾಗಿ ಏನು ನವನಗರದ ಇರ್ತಕ್ಕಂತ ಕಾಳಿದಾಸ್ ಭವನದಲ್ಲಿ ಇರ್ತಕ್ಕಂತ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಆಯಾ ಸ್ವಾಮೀಜಿಯವರಾಗಿರ್ಬೋದು, ಹಿಂದೂ ಸಂಘಟನೆಗಳಾಗಿರ್ಬೋದು, ವಿವಿಧ ಎಲ್ಲಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂತ ಜನರನ್ನ ಒಗ್ಗೂಡಿಸಿ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ 1008 ಜನರ ಸ್ವಾಮೀಜಿಯವರನ್ನ ಕೂಡಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಒಂದ್ ಕಡೆ ಹೇಳಿದ್ರೆ, ಇಲ್ಲಿಯ ಮುಖಂಡರು ಕೂಡ ಪ್ರತ್ಯೇಕವಾಗಿ ಏನು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ 1008 ಜನ ಸ್ವಾಮೀಜಿಯವರನ್ನ ಸೇರಿಸ್ತೇವೆ ಅಂತಕ್ಕಂಥ ಮಾಹಿತಿಯನ್ನ ಒಂದ್ ಕಡೆ ನೀಡಿರುವಂತದ್ದು. ಎಲ್ಲ ಒಂದ್ ಕಡೆ ಈಶ್ವರಪ್ಪನವರಿಗೆ ಮತ್ತಷ್ಟು ಸ್ವಾಮೀಜಿಯವರ ಬಲ ಬಂದಿರುವಂತದ್ದು ಕೂಡ ಈ ಸಭೆಗೆ ಮುಖ್ಯ ಕಾರಣವಾಗಿರುವಂತದ್ದು. ಅದರಲ್ಲಿ ಕೂಡ ಈ ಭಾಗದಲ್ಲಿ ಯತ್ನಾಳ್ ಆಗಿರಬಹುದು, ವಿವಿಧ ರಾಜಕೀಯ ಮುಖಂಡರನ್ನ ಸೇರಿಸಿಕೊಂಡು ಕಾರ್ಯಕ್ರಮವನ್ನ ಮಾಡ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬಲಿಷ್ಠ ರಾಜಕೀಯ ಮುಖಂಡರಲ್ಲಿ ಏನು ಬಿಜೆಪಿಯ ಭಿನ್ನ ಮತದಲ್ಲಿರ್ತಕ್ಕಂಥ ರಾಜಕೀಯ ಏನು ಮುಖಂಡರಿದ್ದಾರೆ ಅವರನ್ನ ಸೇರಿಸಿಕೊಂಡು ಏನಾದ್ರೂ ಸಭೆಯನ್ನ ಮಾಡ್ತಾರ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಒಟ್ಟಿನಲ್ಲಿ ಏನು ಈಶ್ವರಪ್ಪನವರ ಒಂದು ಸಭೆ ಏನಿದೆ, ಸಭೆಯ ಒಂದು ಮುನ್ಸೂಚನೆ ಯಾವ ರೀತಿಯಾಗಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಬಿಜೆಪಿಯ ಒಂದು ತಿರುಗೇಟನ್ನ ಕೊಡ್ಲಿಕ್ಕೆ ಏನಾದ್ರು ಈಶ್ವರಪ್ಪನವರು ಮುಂದಾಗ್ತಾರ. ಇದರಲ್ಲಿ ಕೂಡ ಮುಖ್ಯವಾಗಿ ಯಡಿಯೂರಪ್ಪನವರ ಒಂದು ಏನು ಬಲವನ್ನ ಹಿಂಜರಿಸಲಿಕ್ಕೆ ಈ ಕಾರಣವನ್ನ ಮಾಡಿದ್ರ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಎಲ್ಲ ಒಂದ್ ಕಡೆ ಮುಖ್ಯವಾಗಿ ಈಶ್ವರಪ್ಪನವರ ರಾಜಕೀಯ ನಡೆ ಯಾವ ರೀತಿಯಾಗಿದೆ ಅಂದ್ರೆ, ಒಂದು ಹಿನ್ನಡೆ ಏನಾಗಿತ್ತು ಆ ಹಿನ್ನಡೆಯನ್ನ ಭೇದಿಸ್ಲಿಕ್ಕೆ ಬಿಜೆಪಿಯನ್ನ ಭದ್ರ ಬುನಾದಿಯನ್ನ ಹಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಈಶ್ವರಪ್ಪನವರು ಈ ಸಭೆಯನ್ನ ಮಾಡ್ಲಿಕ್ಕೆ ಮತ್ತೆ ರಾಜಕೀಯಕ್ಕೆ ಬರ್ತಾರ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಓಕೆ, ಥ್ಯಾಂಕ್ ಯು ಗುರು ಡೀಟೇಲ್ಸ್ಗೆ.